2017ರ ಮಿಸಸ್ ಇಂಡಿಯಾ ಆಡಿಷನ್ ಜರತ್. ಕೆಲವರು ಫ್ರಾಕ್ ಹಾಕಿ ರ್ಯಾಂಪ್ ವಾಕ್ ಮಾಡಿದ್ರೆ ಮತ್ತೆ ಕೆಲವರು ಭಾರತೀಯ ನಾಣ್ಯರಂತೆ ಸೀರೆ ಉಟ್ಟು ಬೆಕ್ಕಿನ ನಡಿಗೆ ಹಾಕಿದ್ರು. ಒಬ್ಬರಿಗಿಂತ ಒಬ್ರು ಡಿಫರೆಂಟ್ ಬಟ್ಟೆ ತೊಟ್ಟು ಕಾಲೇಜು ಹುಡುಗಿಯರನ್ನು ಮೀರಿಸುವಂತಿತ್ತು. Basically, I'm a doctor. I'm a totally different field. So I just wanted to try something new in life. First time try my career. I have never done any hand works before. It's a beautiful dance, or it's a beautiful opportunity what Pratima Ma'am has given to all the married women. We can showcase our potentialities and our own personalities. ತುಂಬಾ ಒಳ್ಳೆ ಸ್ಟೇಜ್ ಇದೆ, ಉತ್ಕೃಷ್ಟವಾದ ಸ್ಟೇಜ್ ಕೊಟ್ಟಿದ್ದಾರೆ ಮ್ಯಾಮ್ ಎಲ್ಲರೂ. ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ ನಾಹರ್ ಹೆರಿಟೇಜ್ ಖಾಸಗಿ ಹೋಟೆಲ್ ಒಂದರಲ್ಲಿ 2016ರ ಮಿಸಸ್ ಇಂಡಿಯಾ ಕಿರೀಟ ಪಡೆದಿದ್ದ ಪ್ರತಿಭಾ ಈ ಆಡಿಷನ್ ಆಯೋಜಿಸಿದ್ರು. ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರು ಕಾಂಪೀಟ್ ಮಾಡಿದ್ರು. ಇದು ಸ್ಪೆಷಲ್ ಆಗಿರೋದಂದ್ರೆ ಮದುವೆ ಆಗೋಕ್ಕಿಂತ ಮುಂಚೆ ಕನಸು ಕಾಣ್ತಾರೆ. ನಾನು ಪ್ರಿನ್ಸೆಸ್ ಆಗ್ಬೇಕು, ನಾನು ರಾಣಿ ಆಗ್ಬೇಕು ಅಂತ. ಅದು ಕನಸು ಮನಸ್ಸಾಗಿ ಹೋಗ್ಬಿಡೋದು ಏನಾಗೋದಿಲ್ಲ. ಬ್ಯೂಟಿ ಪಾಜೆಂಟ್ಸ್, ಗ್ಲಾಮರ್ ಫೀಲ್ಡ್ ಎಂಟರ್ ಆಗೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್. ಮಿಸಸ್ ಇಂಡಿಯಾ ಅಂತೇಳಿ ದೀಪಾವಳಿ 24 ನ್ಯಾಷನಲ್ ಲೆವೆಲ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕರ್ನಾಟಕ ಲೆವೆಲ್ ಅಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಅಂತ ಶುರು ಮಾಡ್ಬೋದು. ಇಲ್ಲಿ ಗೆದ್ದವ್ರನ್ನ ನಾವು ನ್ಯಾಷನಲ್ ಕಳಿಸ್ತೀವಿ. ಅಂದ್ರೆ ಮಿಸಸ್ ಇಂಡಿಯಾ ಕಿರ್ತಾಗ್ ಎಲ್ಲರಿಗೂ ಕಳಿಸ್ತೀವಿ. ಮಿಸಸ್ ಇಂಡಿಯಾ ಕಿರ್ತಾಗ್ ಗೆದ್ರೆ 3 ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಸ್ ಇದೆ. ಅಂದ್ರೆ ನಾವು ಸೀದಾ ಹೆಣ್ಮಕ್ಳ ಮನೆಯಿಂದ ಸ್ಟೇಟ್ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ ಕಳಿಸೋ ಮಾರ್ಗ ಮಾಡ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ರಾಂಪ್ ವಾಕ್ ಮಾಡ್ತಾ ಇದ್ದೀನಿ, ಆಡಿಯನ್ಸ್ ಫೇಸ್ ಮಾಡ್ತಾ ಇದ್ದೀನಿ. ಯೂಶಲಿ ಬ್ಯಾಕ್ ಡ್ರಾಪ್ ನಾನು ಕೆಲಸ ಮಾಡ್ತಾ ಇದ್ದೆ, ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ದೆ, ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಇಟ್ಸ್ ಅ ನ್ಯೂ ಎಕ್ಸ್ಪೋಜರ್. ಹೊಸದಾಗಿ ನಮ್ಮನ್ನ ಫ್ಲೋರ್ ಮೇಲೆ ವಾಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪೋಜರ್. ಐ ಥಿಂಕ್ ಎಲ್ಲಾ ಗೃಹಿಣಿಯರು ಮನೆಯಿಂದ ಹೊರಗೆ ಬಂದು ಅಟ್ಲೀಸ್ಟ್ ಟ್ರೈ, ಎಲ್ಲರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಒಂದ್ಸತಿ ನಾನು ಟ್ರೈ ಮಾಡಬೇಕು ಅಂತ. So I think they should come out now. ಇಲ್ಲಿ ಒಟ್ಟು 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. 22 ವರ್ಷದಿಂದ 40ರಿಂದ 60 ಹಾಗೂ 60ಕ್ಕೂ ಮೇಲ್ಪಟ್ಟ ಮಹಿಳೆಯರ ಆಡಿಷನ್ ನಡೆಯಿತು. ಇಲ್ಲಿ ಗೆದ್ದ 9 ರೂಪದರ್ಶಿಯರು ಮುಂಬೈನಲ್ಲಿ